ಬಿಎಸ್ವೈ ವಿರುದ್ಧ ಯತ್ನಾಳ್ ಸ್ಫೋಟಕ ಬಾಂಬ್, ವಿ ಸೋಮಣ್ಣ ಸೋಲಿಸಲು ಬಿಎಸ್ವೈ ಸಂಚು ಆರೋಪ. ಬಿಜೆಪಿ ರೆಬೆಲ್ ಶಾಸಕ ಬಸನಗೌಡ ಯತ್ನಾಳ್ ಗಂಭೀರ ಆರೋಪ. ತುಮಕೂರು ಸಂಸತ್ ಚುನಾವಣೆಯಲ್ಲಿ ಸೋಮಣ್ಣ ಸೋಲಲು ತಂತ್ರ. ಮಾಧುಸ್ವಾಮಿ ಕೈನಲ್ಲಿ ಬಿಎಸ್ವೈ ಹಣ ಕೊಟ್ಟು ಕಳಿಸಿದ್ರು. 2023ರಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಸ್ಪರ್ಧಿಸಿ ಸೋತಿದ್ರು. ವರುಣಾದಲ್ಲಿ ಸಿದ್ದು ವಿರುದ್ಧ ಅಖಾಡಕ್ಕಿಳಿದಿದ್ದು ವಿ ಸೋಮಣ್ಣ. ಚಾಮರಾಜನಗರದಲ್ಲೂ ಕೂಡ ಸ್ಪರ್ಧಿಸಿ ಸೋತಂತಹ ವಿ ಸೋಮಣ್ಣ. ತುಮಕೂರಿನಿಂದ ಎಂಪಿ ಟಿಕೆಟ್ ಸ್ಪರ್ಧಿಸಿ ಕಡೆಗೂ ಗೆದ್ದಂತಹ ಸೋಮಣ್ಣ. ಆದರೆ ಸಂಸತ್ ಚುನಾವಣೆಯಲ್ಲೂ ಸೋಮಣ್ಣ ಸೋಲಿಸಲು ತಂತ್ರ. ಮಾಧುಸ್ವಾಮಿ ಕೈಗೆ ಹಣವನ್ನ ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಯತ್ನಾಳ್ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಫ್ರೀಡಂ ಟಿವಿ ಮೊದಲೇ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿತ್ತು. ಏನು ಅಂತಂದ್ರೆ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ಮೇಲೆ ಯತ್ನಾಳ್ ಸೈಲೆಂಟ್ ಆಗಿ ಕೂತ್ಕೊಳ್ತಾರಾ? ಹಿರಿಯ ರಾಜಕಾರಣಿ ಅವರು ಒಂದಿಷ್ಟು ಸೀಕ್ರೆಟ್ ಗಳನ್ನ ತಿಳಿದುಕೊಂಡಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಬಿಜೆಪಿಗೆ ಅಪಾಯ ಕಾದಿದೆಯಾ ಎನ್ನುವಂತಹ ಪ್ರಶ್ನೆ ಹಾಕಿತ್ತು. ಬಿಎಸ್ವೈ ವಿರುದ್ಧ ಈಗ ಯತ್ನಾಳ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿ ಸೋಮಣ್ಣ ಅವರು ಸೋಲೋಕೆ ಬಿಎಸ್ವೈ ಸಂಚನ್ನ ರೂಪಿಸಿದ್ರು ಎನ್ನುವಂತಹ ಒಂದು ಬಾಂಬ್ ಅನ್ನ ಒಗ್ದಿದ್ದಾರೆ ಬಿಜೆಪಿ ಕಡೆಗೆ. ಬಿಜೆಪಿಯ ರೆಬೆಲ್ ಶಾಸಕ ಬಸನಗೌಡ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತುಮಕೂರು ಸಂಸತ್ ಚುನಾವಣೆಯಲ್ಲಿ ಸೋಮಣ್ಣ ಸೋಲಿಸಲು ತಂತ್ರವನ್ನ ರೂಪಿಸಲಾಗಿತ್ತು. ಮಾಧುಸ್ವಾಮಿ ಕೈಯಲ್ಲಿ ಬಿಎಸ್ವೈ ಹಣವನ್ನ ಕೊಟ್ಟು ಕಳಿಸಿದ್ರು. 2023ರಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಸ್ಪರ್ಧಿಸಿ ಸೋತಿದ್ರು. ಒಂದು ಕ್ಷೇತ್ರ ವರುಣಾದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಅಖಾಡಕ್ಕೆ ನಿಂತಿದ್ರು ವಿ ಸೋಮಣ್ಣ ಅವರು. 2ನೇ ಕ್ಷೇತ್ರ ಚಾಮರಾಜನಗರದಲ್ಲೂ ಸ್ಪರ್ಧೆ ಮಾಡಿ ಸೋತಿದ್ದಂತಹ ವಿ ಸೋಮಣ್ಣ ತುಮಕೂರಿನಿಂದ ಎಂಪಿ ಟಿಕೆಟ್ ಅನ್ನ ತೆಗೆದುಕೊಂಡು ಸ್ಪರ್ಧೆ ಮಾಡಿದ್ರು, ಆಗ ಗೆದ್ರು. ಆದರೆ ಸಂಸತ್ ಚುನಾವಣೆಯಲ್ಲೂ ಸೋಮಣ್ಣ ಸೋಲಿಸಲು ತಂತ್ರವನ್ನ ರೂಪಿಸಿದ್ರು ಯಡಿಯೂರಪ್ಪ ಅವರು ಅನ್ನುವಂತಹ ಮಾತನ್ನ ಯತ್ನಾಳ್ ಹೇಳಿದ್ದಾರೆ. ಮಾಧುಸ್ವಾಮಿಗೆ ಕೈಯಲ್ಲಿ ಹಣವನ್ನ ಕೊಟ್ಟು ಕಳಿಸಿದ್ರು ಯಡಿಯೂರಪ್ಪ ಅವರು ಅನ್ನುವಂತಹ ಮಾತನ್ನ ಯತ್ನಾಳ್ ಹೇಳಿದ್ದಾರೆ. ಯತ್ನಾಳ್ ಒಂದು ದೊಡ್ಡ ಬಾಂಬ್ ಅನ್ನೇ ಬಿಜೆಪಿ ಕಡೆಗೆ ಹಾಕಿದ್ದಾರೆ.